ಮಾಲೀಕರು ಇರ್ತಾರೆ. ಇಂಥ ಸಂದರ್ಭದಲ್ಲಿ ಇಷ್ಟೊಂದು ಕಳಪೆ ಕಾಮಗಾರಿ, ಇನ್ನು ಒಬ್ಬರನ್ನ ಅಲ್ಲಿ ಏನು ಒಳಗಡೆ ರಕ್ಷಣೆ ಮಾಡಿ ಕರ್ಕೊಂಡು ಹೋಗ್ತಾ ಇರುವಂತ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಕಾರು ಸಿಲುಕೊಂಡಿದೆ ಕೆಳಗಡೆ. ಆ ಘಟನೆ ನಡೆದಂತಹ ಸ್ಥಳದಲ್ಲಿ ಒಂದು ಕಾರ್ ಇತ್ತು, ಕಾರು ಕೂಡ ಕೆಳಗಡೆ ಸಿಕ್ಕಾಕೊಂಡಿದೆ. ಸಂಬಂಧಿಕರು ಜೊತೆಗೆ ಎಲ್ಲರ ಆಕ್ರಂದನೂ ಕೂಡ ಅಲ್ಲಿ ಒಂದಷ್ಟು ಜನ ಅಳ್ತಾ ಇದ್ದಾರೆ. ತಮ್ಮವರನ್ನ ಅಲ್ಲಿ ಒಳಗಡೆ ಸಿಕ್ಕಾಕೊಂಡಿರ್ಬೋದು. ಏನೋ ವ್ಯಾಪಾರಕ್ಕೆ ಅಂತ ಹೇಳಿ ಬಂದವರು ಗ್ರಾಹಕರಿದ್ದಾರೆ, ಜೊತೆಗೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಮಾಲೀಕರಿದ್ದಾರೆ, ಅವರೆಲ್ಲರೂ ಒಳಗಡೆ ಸಿಕ್ಕಾಕೊಂಡಿರ್ತಾರೆ. ಈ ಎಷ್ಟೊಂದು ಬೇಜವಾಬ್ದಾರಿ ಅಂದರೆ ಇದು ನಿಜವಾಗ್ಲೂ ಕೇವಲ ತುಂಬ ವರ್ಷ ಹಳೆಯದ ಕಟ್ಟಡನೂ ಅಲ್ಲ, ಇದು 2-3 ವರ್ಷದಲ್ಲಿ ನಡೀತಾ ಇದ್ದಂಥ ಕಟ್ಟಡದ ಕಾಮಗಾರಿ. ಅದು ಒಂದೊಂದು ಫ್ಲೋರ್ ಕಂಪ್ಲೀಟ್ ಆದಂಗೂ ಬಾಡಿಗೆ ಕೊಡ್ತಾ ಇದ್ರಂತೆ. 3ನೇ ಫ್ಲೋರ್ ಕಟ್ತಾ ಇದ್ದಂಥ ಸಂದರ್ಭದಲ್ಲೇ ಉರುಳಿ ಬಿದ್ದಿದೆ. ಇನ್ನು ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀವಿ, ಒಬ್ಬರನ್ನ ರಕ್ಷಣೆ ಮಾಡಿ ಕರೆದುಕೊಂಡು ಹೋಗ್ಲಾಗ್ತಾ ಇದೆ. ಇನ್ನು ಈಗಾಗಲೇ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಜೊತೆಗೆ ಪೊಲೀಸರು ಕೂಡ ದೌಡಾಯಿಸಿದ್ದಾರೆ. ದೌಡಾಯಿಸಿರುವಂಥವರು ರಕ್ಷಣಾ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಸಾರ್ವಜನಿಕರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ರಕ್ಷಣಾ ಕಾರ್ಯಾಚರಣೆಯನ್ನು ಕೈಗೊಂಡಿದ್ದಾರೆ. ಯಾರ್ಯಾರು ಕೆಳಗಡೆ ಸಿಕ್ಕಾಕೊಂಡಿದ್ದಾರೆ, ಯಾರ್ಯಾರು ಕೈಗೆ ಸಿಗ್ತಾರೋ ಅಂಥವ್ರನ್ನೆಲ್ಲ ರಕ್ಷಣೆ ಮಾಡಿ ಹೊರಗಡೆ ತರುವಂಥ ಕೆಲಸ ಕೂಡ ನಡೀತಾ ಇದೆ. ಇನ್ನು ತಮ್ಮವರು ಸಿಕ್ಕಾಕೊಂಡಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಕುಟುಂಬಸ್ಥರ ಆಕ್ರಂದನೂ ಕೂಡ ಮುಗಿಲು ಮುಟ್ತಾ ಇದೆ. ಎಲ್ಲಿ ತಮ್ಮವರು ಅದರಲ್ಲಿ ಸಿಲುಕೊಂಡಿದ್ದಾರೋ ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಗ್ರಾಹಕರು ಬಂದಿರ್ತಾರೆ, ಅಂಗಡಿಗೆ ಖರೀದಿಗೆ ಅಂತ ಹೇಳಿ ಬಂದಿರ್ತಾರೆ, ವ್ಯಾಪಾರಕ್ಕೆ ಬಂದಿರ್ತಾರೆ, ಅಥವಾ ಅಕ್ಕಪಕ್ಕದಲ್ಲೇ ಓಡಾಡ್ಕೊಂಡಿರ್ತಾರೆ. ಇಂಥ ಸಂದರ್ಭದಲ್ಲಿ ಇಂಥದ್ದೊಂದು ದೊಡ್ಡ ಕಟ್ಟಡ ಉರುಳಿ ಬೀಳುತ್ತೆ ಅಂದರೆ ನಿಜವಾಗ್ಲೂ ಕೂಡ ಕಳಪೆ ಕಾಮಗಾರಿ ನಡೆದಿದೆ ಅನ್ನೋದು ಸಾಬೀತಾಗುತ್ತೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಯಾರನ್ನ ಅಲ್ಲಿ ಹೊರಗಡೆ ತರಲಾಗಿತ್ತು, ಒಂದು ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಿ ಹೊರಗಡೆ ತರಲಾಗಿತ್ತು ಅಂಥ ವ್ಯಕ್ತಿಯನ್ನು ಸದ್ಯ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಇನ್ನೊಬ್ಬರು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಅವರಿಗೂ ಕೂಡ ಚಿಕಿತ್ಸೆ ಕೊಡಿಸುವಂಥ ಕೆಲಸ ನಡೀತಾ ಇದೆ. ಇದು ಧಾರವಾಡದ ಕುಮಾರೇಶ್ವರ ನಗರದಲ್ಲಿ ನಡೆದಿರುವಂಥ ದುರ್ಘಟನೆ. ಇದು ಒಟ್ಟು 4 ಅಂತಸ್ತಿನ ಕಟ್ಟಡ. ಅದು 4 ಅಥವಾ 5 ಅಂತಸ್ತಿನ ಕಟ್ಟಡ. ಪ್ರತ್ಯಕ್ಷದರ್ಶಿ ಹೇಳೋ ಹಾಗೆ 5 ಅಂತಸ್ತಿನ ಕಟ್ಟಡ. ಅದು ಈಗಾಗಲೇ 2 ಫ್ಲೋರ್ ಕಂಪ್ಲೀಟ್ ಆಗಿತ್ತು, 3ನೇ ಫ್ಲೋರ್ನ ಕೆಲಸ ನಡೀತಾ ಇತ್ತು. ಇಂಥ ಸಂದರ್ಭದಲ್ಲಿ ಕಳಪೆ ಕಾಮಗಾರಿಯಿಂದಾಗಿಯೇ ಪ್ರತ್ಯಕ್ಷದರ್ಶಿಯವರು ಹೇಳ್ತಾ ಇರುವಂಥ ಮಾತನ್ನು ನೋಡ್ತಾ ಹೋದರೆ ಕಳಪೆ ಕಾಮಗಾರಿ ಇತ್ತು, ಅದಕ್ಕಾಗಿ ಹೀಗಾಗಿದೆ ಅಂತ. ಇನ್ನು ಅನ್ವರ್ ಅನ್ನುವಂಥವ್ರು ಗಾಯಗೊಂಡಿರುವಂಥ ವ್ಯಕ್ತಿ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಅನ್ವರ್ ಅವರೇ, ನೀವು ಒಳಗಡೆ ಇದ್ರಿ ಅನ್ಸುತ್ತೆ, ಹೇಗೆ ನಡೀತು ಘಟನೆ ಅದು? ಮೇಲ್ಗಡೆ ಒಂದು ಬಿಲ್ಡಿಂಗ್ ಸಡನ್ ಆಗಿ ಬಿದ್ದು ಹೋಯ್ತು. ಅದು ಸಡನ್ ಆಗಿ ಬಿದ್ದು ಹೋಯ್ತು. ಆ ಕನ್ಸ್ಟ್ರಕ್ಷನ್ ಕೆಳಗಡೆ ಬಿದ್ದ ತಕ್ಷಣ ಎಲ್ಲರಿಗೂ ಪೆಟ್ಟಾಯ್ತು. ಓಕೆ, ಅಲ್ಲ ಎಷ್ಟನೇ ಫ್ಲೋರ್ ಬಿತ್ತು ಅಂತ ಏನ್ ಹೆಂಗ್ ನಡೀತು? 5 ಫ್ಲೋರ್. ಒಟ್ಟು 5 ಫ್ಲೋರ್ ಬಿಲ್ಡಿಂಗ್ ಇದು? 5 ಫ್ಲೋರ್. 5 ಫ್ಲೋರ್ ಬಿಲ್ಡಿಂಗು. ಓಕೆ, ಎಷ್ಟನೇ ಫ್ಲೋರ್ ಬಿತ್ತು ಅಂತ ಏನಾದ್ರು ಗೊತ್ತಾಯ್ತಾ? ಎಷ್ಟನೇ ಫ್ಲೋರ್ ಫಸ್ಟ್ ಬಿತ್ತು ಅಂತ ಏನಾದ್ರು ಗೊತ್ತಾಯ್ತಾ? ಇಲ್ಲ ಸರ್, ಏನು ಆ ಗಾಯಗೊಂಡದಲ್ಲಿ ಗೊತ್ತಾಗಲ್ಲ. ಅಲ್ಲ, ಎಷ್ಟು ಜನ ಇದ್ರು ಅನ್ನೋರವ್ರೆ ನೀವು ನೋಡ್ದಂಗೆ ಅಕ್ಕಪಕ್ಕದಲ್ಲಿ ಅಥವಾ ಒಳಗಡೆ ಬಂದಿಂತವ್ರು? ಹೆಚ್ಚು ಕಡಿಮೆ 100-150 ಜನ ಹೆಚ್ಚು ಕಡಿಮೆ ಇದ್ರು ಸರ್. 100-150 ಜನ ಇದ್ರು ಒಳಗಡೆ? ಹೆಚ್ಚು ಕಡಿಮೆ ಅಷ್ಟು ಅಂತು. ಏನದು ಕಟ್ಟಡ ಇನ್ನು ಕಟ್ತಾ ಇದ್ರ ಹಿಂಗೆ? ಅದು ಇನ್ನು ಕಟ್ಟಡ ನಡೀತಾ ಇದೆ ಸರ್. ನಮ್ದು ಅಲ್ಯೂಮಿನಿಯಂ ಫಾಬ್ರಿಕೇಶನ್ ಇತ್ತಲ್ಲ, ವಿಂಡೋಸ್ ಅಲ್ಲವೇ ಮೇಗೆ ಎತ್ತಿರೋದು ನಾವೆಲ್ಲ. ನಿಮ್ದೇನು ಅಂಗಡಿ ಇತ್ತ ಒಳಗಡೆಯಲ್ಲಿ? ತಳಗಡೆ ಅಂಗಡಿ ಇತ್ತು ಸರ್, ಚಾ ಅಂಗಡಿ ಅವೆಲ್ಲ ಇತ್ತು ತಳಗಡೆ. 100-150 ಜನ ಇದಾರೆ ಒಳಗಡೆ? ಸರ್, 100-150 ಜನ, ಹೆಚ್ಚು ಕಡಿಮೆ 150 ಜನ ಮಿನಿಮಮ್ ಇರೋದು. ಎಷ್ಟು ಜನರನ್ನು ಹೊರಗಡೆ ತಂದಿದ್ದಾರೆ ಅನ್ನೋರವ್ರೆ ಈಗ ನೀವು ನೋಡಿರೋ ಹಂಗಲ್ಲಿ? ಸರ್, ನನ್ ಗಾಯಗೊಂಡಿದ್ದಾರೆ, ಹೇಗೆ ನೋಡ್ತಾ ಇದ್ದಾರೆ. ಓಕೆ, ಆಸ್ಪತ್ರೆಯಲ್ಲೇ ನೀವು ಚಿಕಿತ್ಸೆ ಪಡಿತಾ ಇದ್ದೀರಿ ಈಗ? ಸರ್. ಓಕೆ, ಅಲ್ಲ ಇಷ್ಟೊಂದು ಪ್ರಮಾಣದಲ್ಲಿ ಇಂಥದ್ದೊಂದು ಕಟ್ಟಡ ಕುಸಿಯುತ್ತೆ ಅಂದ್ರೆ ಹೊಸ ಕಟ್ಟಡ ಅಲ್ವಾ ಅದು? ಹೊಸ ಕಟ್ಟಡ ಸರ್. ಬಿಲ್ಡಿಂಗ್ ಹೊಸದೇ? ಬಿಲ್ಡಿಂಗ್ ಹೊಸ ಬಿಲ್ಡಿಂಗ್. ಮತ್ತೆ ಹೆಂಗ್ ಬಿತ್ತಂತೆ ಅದು? 2-3 ವರ್ಷದಲ್ಲೇ ಬಿಲ್ಡಿಂಗ್ ಅಪ್ಪ ಅದು ಹೆಂಗ್ ಬಿತ್ತಂತೆ? ಕಳಪೆ ಕಾಮಗಾರಿನೇ ಕಾರಣ ಅಂತೀರಾ ಇದಕ್ಕೆ? ಇಲ್ಲ ಸರ್, ನನಗೆ ಭಾಳ ಪೇನ್ ಆಗ್ತಾ ಇದೆ ಸರ್ ನಿಮ್ದು. ಓಕೆ.
ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಅಲ್ಲಿ ಗಾಯಗೊಂಡವರನ್ನ ತಂದು ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಅಂತ. ಇನ್ನು ಕೆಲವೊಂದಷ್ಟು ಜನರಿಗೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸುವಂಥ ಕೆಲಸ ಕೂಡ ನಡೀತಾ ಇದೆ. ಇನ್ನು ಗಾಯಗೊಂಡಿದ್ದಂತಹ ಸ್ವತಃ ಅನ್ವರ್ ಅವರು ಹೇಳ್ತಾ ಇದ್ರು, ಇಲ್ಲ 100ರಿಂದ 150 ಜನ ಇರಬಹುದು, ನಾವು ಒಳಗಡೆನೇ ಇದ್ವಿ, ಏಕಾಏಕಿ ಮೇಲ್ಗಡೆಯಿಂದ ಕಟ್ಟಡ ಒಂದು ಬಿತ್ತು, ಆದರೆ ಅದು ಹೇಗೆ ಬಿತ್ತು ಅನ್ನೋದು ನನಗೂ ಕೂಡ ಗೊತ್ತಿಲ್ಲ. ಬಿದ್ದಂಥ ರಭಸಕ್ಕೆ ಕಂಪ್ಲೀಟ್ ಆಗಿ ಬಿಲ್ಡಿಂಗೇ ಕೊಲ್ಯಾಪ್ಸ್ ಆಯಿತು, ನಾವು ಒಳಗಡೆ ಇದ್ವಿ, ಆದರೆ ಕೆಲವೊಂದಷ್ಟು ಜನ ಬಂದು ನಮ್ಮನ್ನು ರಕ್ಷಣೆ ಮಾಡಿದ್ರು ಅನ್ನುವಂಥ ವಿಚಾರ ಕೂಡ ಹೇಳ್ತಾ ಇದ್ರು. ಇನ್ನು ಬೇರೆ ಬೇರೆ ಅಂಗಡಿಗಳಿದೆ, ಕೆಳಗಡೆ ಟೀ ಅಂಗಡಿ ಇದೆ, ಬೇರೆ ಬೇರೆ ರೀತಿಯಾದಂಥ ಅಂಗಡಿಗಳಿದೆ. ಇಂಥ ಅಂಗಡಿಗಳು ಅಲ್ಲಿ ಬಾಡಿಗೆಗೆ ಅಂತ ಹೇಳಿದ್ರು. ಅದೆಲ್ಲ ಸೇರಿಸಿದ್ರೆ 100ರಿಂದ 150 ಜನ ಒಳಗಡೆ ಸಿಲುಕೊಂಡಿದ್ದಾರೆ. ನಾನು ಎಕ್ಸಾಕ್ಟ್ ಆಗಿ ನೋಡೋದಕ್ಕೆ ಹೋಗಲಿಲ್ಲ, ನನಗೂ ಕೂಡ ಗಾಯ ಆಗಿತ್ತು. ಗಾಯ ಆಗಿರೋ ಕಾರಣಕ್ಕಾಗಿ ನನ್ನನ್ನು ಆಸ್ಪತ್ರೆಗೆ ತಂದು ದಾಖಲಿಸಿದ್ದಾರೆ. ಆದರೆ ಒಂದು ಅಂದಾಜಿನ ಪ್ರಕಾರ ಪ್ರತ್ಯಕ್ಷದರ್ಶಿ ಅನ್ವರ್ ಅವರು ಹೇಳೋ ಹಾಗೆ ಸುಮಾರು 100ರಿಂದ 150 ಜನ ಒಳಗಡೆ ಸಿಲುಕೊಂಡಿದ್ರು ಅನ್ನುವಂಥ ವಿಚಾರವನ್ನು ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಕಳಪೆ ಕಾಮಗಾರಿಯ ಅಥವಾ ಹೇಗೆ ಅಂತ ಕೇಳಿದ್ರೆ, ಇಲ್ಲ ನನಗೆ ಸಿಕ್ಕಾಪಟ್ಟೆ ಪೇನ್ ಆಗ್ತಾ ಇದೆ, ಗಾಯಗೊಂಡಿದ್ದೀನಿ, ಏಟಾಗಿದೆ, ತಾಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಒಂದಂತೂ ಸತ್ಯ, 2-3 ವರ್ಷಗಳಲ್ಲೇ ಇಂಥದ್ದೊಂದು ದೊಡ್ಡ ಕಟ್ಟಡ ಬೀಳುತ್ತೆ ಅಂದರೆ ನಿಜವಾಗ್ಲೂ ಕೂಡ ಇದು ಕಳಪೆ ಕಾಮಗಾರಿಯಿಂದ ಆಗಿರೋದೇ ಹೊರತು ಬೇರೆ ಇನ್ನೇನೋ ಅವಘಡ ಸಂಭವಿಸೋದಕ್ಕೆ ಸಾಧ್ಯ ಇಲ್ಲ. ಅದು ಹೇಗೆ ಕೊಟ್ಟರು, ಅವ್ರಿಗೆ ಹೇಗೆ ಆಕ್ಯುಪೇಷನ್ ಸರ್ಟಿಫಿಕೇಟನ್ನು ಕೊಟ್ಟರು, ಅಥವಾ ಕೆಳಗಡೆ ಕಮರ್ಷಿಯಲ್ ಆಕ್ಟಿವಿಟೀಸ್ ನಡೆಸೋದಕ್ಕೆ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಕೆಳಗಡೆ ಕಮರ್ಷಿಯಲ್ ಆಕ್ಟಿವಿಟೀಸನ್ನು ನಡೆಸೋದಕ್ಕೆ ಪರವಾನಗಿ ಹೇಗೆ ಕೊಟ್ಟರು, ಅಥವಾ ಅಲ್ಲಿ ಅಂಗಡಿಗಳನ್ನು ಅದು ಹೇಗೆ ನಡೆಸ್ತಾ ಇದ್ರು, ಇವೆಲ್ಲ ವಿಚಾರಗಳು ಕೂಡ ಒಂದೊಂದೇ ಸ್ಪಷ್ಟ ಆಗಬೇಕಿದೆ. ಯಾಕಂದರೆ ಇಲ್ಲಿ ಕಳಪೆ ಕಾಮಗಾರಿ ಆಗಿರೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಸ್ವತಃ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರು ಹೇಳ್ತಾ ಇದ್ದಾರೆ, ಇಲ್ಲ ಇದು ಹೌದು, ಇದು ನಮ್ಮದು ಕಟ್ಟಡ, ನಮ್ಮ ಸಂಬಂಧಿಕರಿಗೆ ಸೇರಿರುವಂಥ ಕಟ್ಟಡ, ಇದು 7ರಿಂದ 8 ಜನ ಮಾಲೀಕರು ಇರ್ಬೋದಪ್ಪ, ಆ 7ರಿಂದ 8 ಜನರಲ್ಲಿ ನಮ್ಮ ನೆಂಟರು ಇದ್ದಾರೆ, ಅವರು ಮಾಲೀಕತ್ವದ ಕಟ್ಟಡ, ಯಾರ್ಯಾರ್ದು ಇದೆ, ಯಾರ್ಯಾರ ಹೆಸರು ಅನ್ನೋದು ನನಗೂ ಗೊತ್ತಿಲ್ಲ. ನಾವೇನು ಕೇಳಿದಂಥ ಸಂದರ್ಭದಲ್ಲಿ ಅವರು ಒಂದಷ್ಟು ಉತ್ತರವನ್ನು ಕೊಡ್ತಾ ಇದ್ರು. ಹೀಗಾಗಿದೆ ನಿಜ, ಆ ಜಾಗಕ್ಕೆ ನಾನು ಹೋಗ್ತಾ ಇದ್ದೀನಿ, ಹೊರಗಡೆ ಇದ್ದೆ, ಸ್ಪಾಟ್ಗೆ ಹೋಗ್ತಾ ಇದ್ದೀನಿ ಅನ್ನುವಂಥ ಮಾತನಾಡ್ತಾ ಇದ್ರು. ಪ್ರತ್ಯಕ್ಷದರ್ಶಿ ಬಸವರಾಜ್ ಅವರು ಹೇಳುವ ಹಾಗೆ 2-3 ವರ್ಷಗಳಿಂದ ಕಟ್ಟಡದ ಕಾಮಗಾರಿ ನಡೀತಾ ಇತ್ತು, ನಿರ್ಮಾಣ ಕಾಮಗಾರಿ ನಡೀತಾ ಇತ್ತು. ಇಂಥ ಸಂದರ್ಭದಲ್ಲಿ ಅಲ್ಲಿ ಒಂದಷ್ಟು ಅಂಗಡಿಗಳಿಗೆ ಬಾಡಿಗೆಯನ್ನು ಕೊಡಲಾಗಿತ್ತು. ಬಾಡಿಗೆ ಕೊಟ್ಟಂಥ ಸಂದರ್ಭದಲ್ಲೇ ಜನಗಳೆಲ್ಲರೂ ಕೂಡ ವ್ಯಾಪಾರಕ್ಕೆ ಅಂತ ಹೇಳಿ ಇಲ್ಲಿ ಬರ್ತಾ ಇದ್ರು. ಬಂದಂಥವರೇ ಸಿಲುಕೊಂಡಿರುವಂಥ ಮಾತುಗಳನ್ನು ಅನ್ವರ್ ಜೊತೆಗೆ ಬಸವರಾಜ್ ಇಬ್ಬರು ಹೇಳ್ತಾ ಇದ್ರು. ಎರಡು ಕಡೆ ದೃಶ್ಯವನ್ನು ನೋಡ್ತಾ ಇದ್ವಿ. ಒಂದು ನಿರ್ಮಾಣ ಹಂತದ ಕಟ್ಟಡ ಕುಸಿದಿರುವಂಥ ಜಾಗದಲ್ಲಿ ಕಾರು ಕೂಡ ಸಿಕ್ಕಾಕೊಂಡಿದೆ. ಜೊತೆಗೆ 100ರಿಂದ 150 ಜನ ಒಳಗಡೆ ಸಿಲುಕಿಕೊಂಡಿರುವಂಥ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದ್ರೆ, ಇತ್ತ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ಕೊಡಿಸುವಂಥ ಕೆಲಸ ಕೂಡ ನಡೀತಾ ಇದೆ.
ಇನ್ನು ಧಾರವಾಡ